ನಾಳೆ ಸಕಲ ಸರ್ಕಾರಿ ಗೌರವದೊಂದಿಗೆ ಚೆನ್ನಮ್ಮ ಅವರ ಅಂತ್ಯಕ್ರಿಯೆ ನೆರವೇರುತ್ತೆ. ಬೆಳಗ್ಗೆ 11 ಗಂಟೆಯ ಬಳಿಕ ಹೊಳೆ ನರಸೀಪುರದತ್ತ ಪಾರ್ಥಿವವನ್ನ ತೆಗೆದುಕೊಂಡು ಹೋಗಲಾಗುತ್ತೆ. ರಾತ್ರಿ ಹೊಳೆ ನರಸೀಪುರದ ರೇವಣ್ಣ ನಿವಾಸದಲ್ಲಿ ಅಂತಿಮ ದರ್ಶನಕ್ಕೆ ಅವಕಾಶವನ್ನ ಕಲ್ಪಿಸಲಾಗಿದೆ. ನಾಳೆ ಬೆಳಿಗ್ಗೆ 7ರಿಂದ 9:30ರವರೆಗೆ ಸಾರ್ವಜನಿಕ ದರ್ಶನಕ್ಕೆ ಅವಕಾಶವನ್ನ ಕಲ್ಪಿಸಲಾಗಿದೆ. ಹೊಳೆ ನರಸೀಪುರದಲ್ಲಿ ಚೆನ್ನಮ್ಮ ಅಂತಿಮ ದರ್ಶನಕ್ಕೆ ಅವಕಾಶ. ಮಾವಿನಕೆರೆ ಶ್ರೀ ರಂಗನಾಥ ಸ್ವಾಮಿ ಬೆಟ್ಟದ ತಪ್ಪಲಿನಲ್ಲಿಯೇ ಅಂತ್ಯಕ್ರಿಯೆ ನೆರವೇರಿಸೋದಕ್ಕೆ ಕುಟುಂಬಸ್ಥರು ನಿರ್ಧಾರ ಮಾಡಿದ್ದಾರೆ. ಯಾರೇ ಮನೆಗೆ ಬಂದ್ರು ಅಷ್ಟೇ ಪ್ರೀತಿ, ಅಷ್ಟೇ ಆ ಟೈಮಲ್ಲಿ ಅವರು ಕೆಲವು ಓದೋ ಮಕ್ಕಳಿಗೆಲ್ಲ ಅನ್ನ ಹಾಕಿದ್ರು. ದೇವತೆ ಕಳ್ಕೊಂಬಿಟ್ಟೆ ಸರ್. ನಮ್ಮ ತಾಯಿ ದೇವತೆ ಇದ್ದಂಗೆ ನಮಗೆಲ್ಲ ಈ ಮಟ್ಟಿಗೆ ಬರ್ಬೇಕಾದ್ರೆ ನಮ್ಮ ತಾಯಿ ಆಶೀರ್ವಾದ. ಇವತ್ತು ದೇವತೆ ಇಲ್ದಲೇ ನಾವು ತಪ್ಪಲಿ ಆಗಿದ್ದೀನಿ ಸರ್. ದೇವರೇ ಕಾಪಾಡಬೇಕು. ನಮ್ಮ ತಾಯಿನ ಶಿಂಗೇರಿ ದೊಡ್ಡ ಗುರುಗಳು ಚೆನ್ನಮ್ಮನರೇ ಬನ್ನಿ ಅಂತನರು. ಈಗ ಎಲ್ಲಿ ಗುರುಗಳು ಯಾರೇ ಹೋದ್ರು ಒಂದು ದಿವಸ ಒಬ್ಬರೇ ಆಗಲಿಲ್ಲ. ಅವ್ರ ಕೈಲಾದಷ್ಟು ಊಟ ತಿಂಡಿ ಹಾಕಿ ದುಡ್ಡು ಕೊಟ್ಟು ಅವ್ರ ಕೈಲಿ ಏನಿರುತ್ತೋ ಕೊಟ್ಟು ಕಳಿಸೋರು. ಸೀರೆ ಕೊಟ್ಟು ಇದು ಕೊಟ್ಟು ಎಲ್ಲ ಅವ್ರಿಗೆ ಏನೇ ಕಷ್ಟ ಇದ್ರು ಅದೆಲ್ಲ ಇದು ಮಾಡೋದು. ಇವತ್ತು ದೇವತೆ ಕಳ್ಕೊಂಬಿಟ್ಟಿದ್ದೀರಿ. ನಾವೆಲ್ಲ ತಾಮ್ಲಿ ಆಗಿದ್ದೀರಿ. ಮೊನ್ನೆ ತಿರುಪ್ತಿಯಿಂದ ಬಂದು ಮಾತಾಡಿಸಿ ಪ್ರಸಾದ ಕೊಟ್ಟು ನಿನ್ನೆ ಬೆಳಿಗ್ಗೆ ಆಯಿತು. ಹುಷಾರು ಅಂದರು 33%. ಮಧ್ಯಾಹ್ನ ನಮ್ಮ ತಾಯಿ ನಮ್ಮ ತಂದೆ ಹೋಗಿ ಅವರಿಗೆ ಕುಂಕುಮ ಇಟ್ಟು ಹೂ ಮಾಡಿಸಿದ ತಕ್ಷಣ ದೇವ್ರ ಮೇಲೆ ಅಪಾರ ಭಕ್ತಿ ಇಟ್ಕೊಂಡಿರೋ ಸರ್. ಯಾವಾಗಲೂ ಪೂಜೆ ಮಾಡ್ತಿರೋರು. ಬೆಳಗ್ಗೆ ಬಂದರೆ ಮಧ್ಯಾಹ್ನ 3 ಗಂಟೆವರೆಗೆ ಪೂಜೆ ಮಾಡಿದ್ರು. ಇಷ್ಟು ವರ್ಷ ರಾಜೇಶ್ವರಿ ಉಳಿದಿದ್ರು. ಲಾಸ್ಟ್ ಅವರ್ಸ್ ಅಮ್ಮನ ಜೊತೆ ಮಾತಾಡಿ ಸರ್. ತಿರುಪ್ತಿಯಿಂದ ಬಂದು ಶನಿವಾರ. ಹಾಂ ಸರ್. ಏನಂತ ಸರ್ ಅಮ್ಮ ಲಾಸ್ಟ್ ನಿಮ್ಮ ಜೊತೆ ಮಾತಾಡಿದ್ರು? ಊರು ಜನ ಅಂತಿದ್ರು ರೇವಣ್ಣವ್ರು ಬೆಳಗ್ಗೆ ಇದ್ರೆ ಎಲ್ಲ ದೇವರಲ್ಲೂ ಅಮ್ಮನ ಫಸ್ಟ್ ಬೇಡ್ಕೊಂತ ಇದ್ದ ಅಮ್ಮನಿಗೋಸ್ಕರ ಅಂತ ಹೇಳಿ ಸರ್. ಆಯ್ತರ ಇಲ್ವಲ್ಲ ಸರ್, ನಮ್ಮ ದೇವತೆ ಕಳ್ಕೊಂಬಿಟ್ಟೆ ಸರ್. ಸರ್ ಆ ಮೂಲೆಯಿಂದನೂ ಹಾಕಿಸ್ಬಿಡಿ. ಸರಿ ಸರ್, ಆಯ್ತು. ಲಾಸ್ಟ್ ಅವರ್ಸ್ ಅಮ್ಮನ ಜೊತೆ ಮಾತಾಡಿ ಸರ್. ತಿರುಪ್ತಿಯಿಂದ ಬಂದು ಶನಿವಾರ. ಹಾಂ ಸರ್. ಏನಂತ ಸರ್ ಅಮ್ಮ ಲಾಸ್ಟ್ ನಿಮ್ಮ ಜೊತೆ ಮಾತಾಡಿದ್ರು? ಊರು ಜನ ಅಂತಿದ್ರು ರೇವಣ್ಣವ್ರು ಬೆಳಗ್ಗೆ ಇದ್ರೆ ಎಲ್ಲ ದೇವರಲ್ಲೂ ಅಮ್ಮನ ಫಸ್ಟ್ ಬೇಡ್ಕೊಂತ ಇದ್ದ ಅಮ್ಮನಿಗೋಸ್ಕರ ಅಂತ ಹೇಳಿ ಸರ್. ಆಯ್ತರ ಇಲ್ವಲ್ಲ ಸರ್, ನಮ್ಮ ದೇವತೆ ಕಳ್ಕೊಂಬಿಟ್ಟೆ ಸರ್. ಸರ್ ಆ ಮೂಲೆಯಿಂದನೂ ಹಾಕಿಸ್ಬಿಡಿ. ಸರಿ ಸರ್, ಆಯ್ತು. ಲಾಸ್ಟ್ ಅವರ್ಸ್ ಅಮ್ಮನ ಜೊತೆ ಮಾತಾಡಿ ಸರ್. ತಿರುಪ್ತಿಯಿಂದ ಬಂದು ಶನಿವಾರ. ಹಾಂ ಸರ್. ಏನಂತ ಸರ್ ಅಮ್ಮ ಲಾಸ್ಟ್ ನಿಮ್ಮ ಜೊತೆ ಮಾತಾಡಿದ್ರು? ಊರು ಜನ ಅಂತಿದ್ರು ರೇವಣ್ಣವ್ರು ಬೆಳಗ್ಗೆ ಇದ್ರೆ ಎಲ್ಲ ದೇವರಲ್ಲೂ ಅಮ್ಮನ ಫಸ್ಟ್ ಬೇಡ್ಕೊಂತ ಇದ್ದ ಅಮ್ಮನಿಗೋಸ್ಕರ ಅಂತ ಹೇಳಿ ಸರ್. ಆಯ್ತರ ಇಲ್ವಲ್ಲ ಸರ್, ನಮ್ಮ ದೇವತೆ ಕಳ್ಕೊಂಬಿಟ್ಟೆ ಸರ್. ಸರ್ ಆ ಮೂಲೆಯಿಂದನೂ ಹಾಕಿಸ್ಬಿಡಿ. ಸರಿ ಸರ್, ಆಯ್ತು. ಎಚ್ ಡಿ ದೇವೇಗೌಡರ ಪತ್ನಿ ಚೆನ್ನಮ್ಮ ವಿಧಿವಶರಾಗಿದ್ದಾರೆ.
ಚೆನ್ನಮ್ಮ ಅವರ ಪಾರ್ಥಿವ ಶರೀರ ಇಂದು ಮಧ್ಯಾಹ್ನದ ನಂತರ ಹೊಳೆನರಸೀಪುರದ HD ರೇವಣ್ಣವರ ಮನೆಯ ಮುಂಭಾಗದಲ್ಲಿ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನು ಮಾಡಲಾಗುತ್ತೆ. ಚೆನ್ನಮ್ಮನವರ ಅಂತಿಮ ದರ್ಶನದ ಅನಂತರದಲ್ಲಿ ಚೆನ್ನಮ್ಮನವರ ಅಂತ್ಯಕ್ರಿಯೆ ನಡೆಯುವಂಥ ಸ್ಥಳ ಇದಾಗಿದೆ. ಇದು ಹರದನಹಳ್ಳಿ. ಈ ಸ್ಥಳದಲ್ಲಿಯೇ ಅಂತಿಮ ವಿಧಿವಿಧಾನಗಳು ನಡೆಯುತ್ತೆ, ಅಂತ್ಯ ಕ್ರಿಯೆ ನಡೆಯುತ್ತೆ. ನೀವಿಲ್ಲಿ ನೋಡ್ಬೋದು, ಈಗಾಗಲೇ ಈ ಸ್ಥಳವನ್ನು ಈಗಾಗಲೇ HD ರೇವಣ್ಣವರು ಗುರುತು ಮಾಡಿದರು. ಈ ಗುರುತು ಮಾಡಿದ ಹಿನ್ನೆಲೆಯಲ್ಲಿ ಈ ಸ್ಥಳದಲ್ಲಿ ಏನು ಅಂತ್ಯಕ್ರಿಯೆ ನಡೆಯುತ್ತೆ ಆ ಸ್ಥಳದಲ್ಲಿ ಎಲ್ಲ ರೀತಿಯ ಒಂದು ಸಿದ್ಧತೆಯನ್ನು ಸಹ ಮಾಡಲಾಗ್ತಾ ಇದೆ. ಇದು HD ರೇವಣ್ಣವರ ಜಮೀನು, HD ದೇವೇಗೌಡರ ಕುಟುಂಬಕ್ಕೆ ಸೇರಿದಂತಹ ಜಮೀನು. ಈ ಜಮೀನಿನಲ್ಲೇ ಅಂತ್ಯಕ್ರಿಯೆ ನಡೆಯಲಿದೆ. ಅಲ್ಲಿ ಕೆಲಸವನ್ನು ಮಾಡ್ತಿರೋದನ್ನು ಸಹ ನೀವು ಗಮನಿಸ್ಬೋದಾಗಿದೆ. ಈ ಸ್ಥಳದಲ್ಲಿ ಚೆನ್ನಮ್ಮನವರು ಮಣ್ಣು ಮಾಡಲಾಗುತ್ತೆ ಅನ್ನುವಂತಹದ್ದು ಈಗ ಸದ್ಯ ಇರುವಂತಹ ಮಾಹಿತಿ. ಜೊತೆಗೆ ಈಗಾಗಲೇ ಚೆನ್ನಮ್ಮನವರ ಪಾರ್ಥಿವ ಶರೀರ ಬೆಂಗಳೂರಿನ ಪದ್ಮನಾಭ ನಗರದಲ್ಲಿ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನು ಮಾಡಲಾಗಿದೆ. ನಂತರದಲ್ಲಿ ಮಧ್ಯಾಹ್ನ ನಂತರ ಹೊಳೆನರಸೀಪುರಕ್ಕೆ ಬರುತ್ತೆ ಅನ್ನುವಂತಹ ಮಾಹಿತಿ ಇದೆ. ಇದು ಮಾವಿನಕೆರೆ ರಂಗನಾಥ ಸ್ವಾಮಿ ಬೆಟ್ಟ. ಆ ರಂಗನಾಥ ಸ್ವಾಮಿ HD ದೇವೇಗೌಡರು ಮತ್ತು ಚೆನ್ನಮ್ಮನವರ ಕುಟುಂಬದ ಆರಾಧ್ಯ ದೈವ, ಮನೆದೇವರು. ಆ ಕುಲದೇವರ ಒಂದು ದೇವಸ್ಥಾನದ ತಪ್ಪಲಿನಲ್ಲಿ ಈ ಒಂದು ಅಂತ್ಯಕ್ರಿಯೆಗೆ ನಿನ್ನೆ ಕುಮಾರಸ್ವಾಮಿಯವರು ಹೇಳಿದರು, ಮಾವಿನಕೆರೆ ರಂಗನಾಥ ಸ್ವಾಮಿಯ ತಪ್ಪಲಿನಲ್ಲಿ ಅಂತ್ಯಕ್ರಿಯೆ ಮಾಡ್ತೀವಿ ಅಂತ. ಅದೇ ರೀತಿ ಅಂತ್ಯಕ್ರಿಯೆಯನ್ನು ಮಾಡೋದಕ್ಕೆ ಈ ಸ್ಥಳವನ್ನು ನಿಗದಿ ಮಾಡಲಾಗಿದೆ. ಶಾಸಕರಾದಂತಹ ಬಾಲಕೃಷ್ಣ ಅವರು ಈ ಸ್ಥಳದಲ್ಲಿ ಇದ್ದಾರೆ. ಇಲ್ಲಿಯ ಸಿದ್ಧತೆಗಳನ್ನು ವೀಕ್ಷಣೆ ಮಾಡ್ತಾ ಇದ್ದಾರೆ. ಒಂದು HD ದೇವೇಗೌಡರ ಫ್ಯಾಮಿಲಿಯ ಸಂಬಂಧಿಯೂ ಸಹ ಆಗಿದ್ದಾರೆ CN ಬಾಲಕೃಷ್ಣ ಅವರು. CN ಬಾಲಕೃಷ್ಣ ಅವರು ಈ ಒಂದು ಅಂತ್ಯಕ್ರಿಯೆ ನಡೆಯುವಂಥ ಸ್ಥಳದಲ್ಲಿ ಪರಿಶೀಲನೆಯಲ್ಲಿ ತೊಡಗಿದ್ದಾರೆ. ಅವರನ್ನು ಮಾತಾಡಿಸ್ತೇನೆ. ಸರಿಗ ಇದೇ ಸ್ಥಳದಲ್ಲಿ ಅಂತ್ಯಕ್ರಿಯೆ ಮಾಡೋದಕ್ಕೆ ಎಲ್ಲ ಸಿದ್ಧತೆಗಳು ನಡೀತಾ ಇದೆ. ಈ ಒಂದು ಮಾವಿನಕೆರೆ ಬೆಟ್ಟದ ತಪ್ಪಲು ಅಂತ ನಿನ್ನೆ ಕುಮಾರಸ್ವಾಮಿಯವರು ಸಹ ಹೇಳಿದರು. ಸರ್ ಹೇಳಿ ಮುಂದಿನ ವಿಧಿವಿಧಾನಗಳ ಬಗ್ಗೆ. ಸರ್, ಪೂಜ್ಯ ದೇವೇಗೌಡರ ಒಂದು ಮಾರ್ಗದರ್ಶನದಂತೆ ಕುಟುಂಬದ ಎಲ್ಲ ರೇವಣ್ಣವರು, ಕುಮಾರಣ್ಣವರ ಒಂದು ಮಾರ್ಗದರ್ಶನದಂತೆ ಇವತ್ತು ಏನು ಮಾವಿನಕೆರೆ ರಂಗನಾಥ ಸ್ವಾಮಿಯ ತಪ್ಪಲಿನಲ್ಲಿ ಚೆನ್ನಮ್ಮಾಜಿಯವರ ಒಂದು ಅಂತ್ಯಕ್ರಿಯೆ ನಡೀತಕ್ಕಂಥದ್ದಕ್ಕೆ ಎಲ್ಲ ಸಿದ್ಧತೆಗಳು ಕೂಡ ನಡೀತಾ ಇದೆ. ಇವತ್ತು 11 ಗಂಟೆಗೆ ಪಾರ್ಥಿವ ಶರೀರ ಬೆಂಗಳೂರು ಬಿಟ್ಟು ನೆಲಮಂಗಲ, ಅದೇ ರೀತಿ ತುಮಕೂರು ಸರಹದ್ದು, ಮಂಡ್ಯ ಸರಹದ್ದಿನ ಮೂಲಕ ಕಿರಿಸೇವೆ ಗಡಿ ಮೂಲಕ ಹಿರಿಸೇವೆ ಮತ್ತು ಹಾಸನಕ್ಕೆ ಬರುವಂಥ ಒಂದು ಪ್ರಕ್ರಿಯೆಗೆ ಈಗಾಗಲೇ ತೀರ್ಮಾನ ಮಾಡಲಾಗಿದೆ. ಎಲ್ಲ ಹಳ್ಳಿಯ ಒಂದು ಮುಖ್ಯ ದ್ವಾರಗಳಲ್ಲಿ ಜನರು ಕೂಡ ನಿರೀಕ್ಷೆ ಇಟ್ಟು ಅವ್ರಿಗೆ ಅಂತಿಮ ನಮನವನ್ನು ಸಲ್ಲಿಸ್ತಕ್ಕಂಥದ್ದಕ್ಕೆ ಅವರ ಭಾವನೆಗಳನ್ನು ಈಗಾಗಲೇ ವ್ಯಕ್ತ ಮಾಡಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಹಾಸನಕ್ಕೆ ಬಂದು NR ವೃತ್ತದ ಮೂಲಕ ಹೊಳೆನರಸೀಪುರಕ್ಕೆ ಬಂದು ನಮ್ಮ ನಾಯಕರಾದಂಥ ಅವರ ಸುಪುತ್ರರಾದಂಥ ರೇವಣ್ಣವರ ಮನೆಯಲ್ಲಿ ಪ್ರಾರ್ಥಿಸುವ ಇರ್ತಕ್ಕಂಥದ್ದಕ್ಕೆ ತೀರ್ಮಾನ ಆಗಿದೆ. ಇಡೀ ರಾತ್ರಿ ಅಲ್ಲೇ ಇರುತ್ತೆ. ಬೆಳಗ್ಗೆ ವಿಧಿವಿಧಾನಗಳಿಂದ ಪೂಜೆ ಪುರಸ್ಕಾರಗಳ ಆದ ಮೇಲೆ ಮೆರವಣಿಗೆಯೊಂದಿಗೆ ಬಂದು ಈ ರಂಗನಾಥನ ಸನ್ನಿಧಿನಲ್ಲಿ ತಪ್ಪಲಿನಲ್ಲಿ ಅಂತ್ಯ ಸಂಸ್ಕಾರ ಸಂಪ್ರದಾಯದಂತೆ ನೆರವೇರುತ್ತೆ ಅಂತಕ್ಕಂಥದ್ದನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಇದು ಶಾಸಕ CN ಬಾಲಕೃಷ್ಣ ಅವರ ಮಾಹಿತಿ. ಹಾಸನದಿಂದ ಕ್ಯಾಮ್ರಾಮನ್ ಶರತ್ ಜೊತೆ ಹರೀಶ್, ಏಷ್ಯಾನೆಟ್ ಸುವರ್ಣ ನ್ಯೂಸ್. ಮಾಜಿ ಪ್ರಧಾನಿ ದೇವೇಗೌಡರ ಧರ್ಮಪತ್ನಿ ಚೆನ್ನಮ್ಮ ಅಸ್ತಂಗತರಾಗಿದ್ದಾರೆ. ಅನಾರೋಗ್ಯದಿಂದ ಬಳಲ್ತಾ ಇದ್ರು. ಕಳೆದ 1 ವರ್ಷದಿಂದಲೂ ಕೂಡ ಉಸಿರಾಟದ ಸಮಸ್ಯೆ ಇತ್ತು. ಅಷ್ಟೇ ಅಲ್ಲ, ವಯೋಸಹಜ ಕಾಯಿಲೆಯಿಂದಲೂ ಕೂಡ ಚೆನ್ನಮ್ಮ ಬಳಲ್ತಾ ಇದ್ರು. ಆದರೆ ನಿನ್ನೆ ಹೃದಯಾಘಾತದಿಂದಾಗಿ ಕೊನೆಯುಸಿರೆಳೆದಿದ್ದಾರೆ. ಶ್ರೀಮಂತ ಮನೆತನದಿಂದ ಬಂದರೂ ಕೂಡ ಒಂಚೂರು ಅಹಂಕಾರವಿಲ್ಲದೆ ಅಪ್ಪಟ ಸಂಪ್ರದಾಯಸ್ಥ ಮಹಿಳೆಯಾಗಿ ಬದುಕಿದಂತಹ ಮಹಿಳೆ ಅಂತಂದ್ರೆ ಅದು ಚೆನ್ನಮ್ಮ. ದೇವೇಗೌಡರ ರಾಜಕೀಯ ಏಳಿಗೆಯಲ್ಲಿ ಮಹತ್ತರವಾದ ಪಾತ್ರವನ್ನು ವಹಿಸಿದಂತಹ ಮಹಿಳೆ. HD ಬಾಲಕೃಷ್ಣೇಗೌಡ, HD ರೇವಣ್ಣ, HD ರಮೇಶ್ ಗೌಡ ಹಾಗೂ HD ಕುಮಾರಸ್ವಾಮಿ, ಒಟ್ಟು 4 ಪುತ್ರರು ಹಾಗೂ ಶೈಲಜಾ ಮತ್ತು ಅನಸೂಯ 2 ಪುತ್ರಿಯರು ಸೇರಿದಂತೆ ಒಟ್ಟು 6 ಜನ ಮಕ್ಕಳು. ನಾಡು ಕಂಡಂತ ಅಪ್ರತಿಮ ಮಹಿಳೆ ಶ್ರೀಮತಿ ಚೆನ್ನಮ್ಮ ದೇವೇಗೌಡರು. ಬಹುಶಃ
ಯಾವಾಗಲೂ ಹೇಳ್ತಾರೆ ಒಂದು ಗಂಡಸಿನ ಸಾಧನೆ ಹಿಂದೆ ಒಂದು ಸ್ತ್ರೀ ಶಕ್ತಿ ಇರುತ್ತೆ ಅಂತ. ಅಂಥ ಒಂದು ಸ್ತ್ರೀ ಶಕ್ತಿ ಚೆನ್ನಮ್ಮ ಇವತ್ತು ನಮ್ಮನ್ನೆಲ್ಲ ಬಿಟ್ಟು ಅಗಲಿದ್ದಾರೆ. ಇನ್ನೂ ನಮಗೆ ತುಂಬ ನೋವು ಅಂದರೆ ಈ ನೋವನ್ನು ದೇವೇಗೌಡರು ಯಾವ ರೀತಿ ಸಹಿಸ್ಕೊಳ್ತಾರೋ ಗೊತ್ತಿಲ್ಲ. ಆದರೂ ಆ ಭಗವಂತ ಅವರ ಆತ್ಮಕ್ಕೆ ಶಾಂತಿ ಕೊಡಲಿ, ಅವ್ರ ಕುಟುಂಬದವರಿಗೆ ಈ ಒಂದು ಶಕ್ತಿಯನ್ನು ಬರೆಸುವಂಥ ದಯೆಯನ್ನು ಪರಮಾತ್ಮ ತೋರಲಿ ಅಂತ ಹೇಳ್ಬಿಟ್ಟು ನಾನು ಅವ್ರ ಆತ್ಮಕ್ಕೆ ನನಗೂ ಕೂಡ ಆ ತಾಯಿಯವರ ಸಂಪರ್ಕ ಸುಮಾರು 40 ವರ್ಷಗಳ ರಾಜಕೀಯ ಜೀವನದಲ್ಲಿ ದೇವೇಗೌಡರ ಜೊತೆಯಲ್ಲಿ ನಮ್ಮ ಎಲ್ಲ ಕುಟುಂಬದ ಕಾರ್ಯಕ್ರಮಗಳು ಮದುವೆವರೆಗೂ ಎಲ್ಲರಿಗೂ ಕೂಡ ತಪ್ಪದೇ ಬರ್ತಾಯಿದ್ರು. ಆ ತಾಯಿಯವರು ಅತಿ ಶ್ರೇಷ್ಠ ತಾಯಿಯವರ ಸ್ಥಾನದಲ್ಲಿ ಮಾದರಿಯಾಗಿದೆ. ಇಷ್ಟೊಂದು ದೊಡ್ಡ ಕುಟುಂಬವನ್ನು ಸಾಕಿ ಸಲುವಿ ತಾಯಿ ಸ್ಥಾನ ಎಷ್ಟು ಪವಿತ್ರವಾದ್ದು, ಅದರ ಹಿರಿತನ ಮತ್ತು ಅವರನ್ನು ಯಾವ ರೀತಿ ಮಕ್ಕಳನ್ನ ಕಾಪಾಡಬೇಕು, ಮೊಮ್ಮಕ್ಕಳನ್ನ ಅನ್ನೋದರಲ್ಲಿ ಮಾದರಿಯಾಗಿದೆ. ಅವರ ಸೇವೆ ದೇವೇಗೌಡರ ಬೆಳವಣಿಗೆ. ದೇವೇಗೌಡರು ಇಷ್ಟೊಂದು ದೊಡ್ಡ ಸ್ಥಾನಕ್ಕೆ ಹೋಗಬೇಕಾದ್ರೆ ಆ ತಾಯಿದೆ ಅರ್ಧ ಪಾಲಿದೆ. ಆ ತಾಯಿ ಇವತ್ತು ಸ್ವರ್ಗಸ್ಥರಾಗಿದ್ದಾರೆ. ಭಗವಂತ ಅವರ ಆತ್ಮಕ್ಕೆ ಸ್ವರ್ಗದಲ್ಲಿ ಸ್ಥಾನ ಕೊಡಲಿ ಅಂತ ಹೇಳ್ತಾ, ಮತ್ತು ಅವರ ಕುಟುಂಬದವರಿಗೆ ಆ ನೋವನ್ನು ಭರಿಸುವಂಥ ಶಕ್ತಿಯನ್ನು ಕೊಡಲಿ ಅಂತ ದೇವರನ್ನ ಪ್ರಾರ್ಥನೆ ಮಾಡ್ತೇನೆ. ಗಣ್ಯಾತಿ ಗಣ್ಯರೆಲ್ಲರೂ ಕೂಡ ಬಂದು ಪಾರ್ಥಿವದ ಅಂತಿಮ ದರ್ಶನವನ್ನ ಪಡೀತಾ ಇದ್ದಾರೆ. ರಾಜಕೀಯ ಕ್ಷೇತ್ರದ ಗಣ್ಯರಿರ್ಬೋದು, ಸಾರ್ವಜನಿಕ ಕ್ಷೇತ್ರದಲ್ಲಿರ್ಬೋದು, ಎಲ್ಲರೂ ಕೂಡ ಹೇಳ್ತಾ ಇರೋದು ಒಂದೇ ಮಾತು. ಚೆನ್ನಮ್ಮ ಅವರ ಸರಳತೆಯ ಬಗ್ಗೆ ಎಲ್ಲರೂ ಕೂಡ ಮಾತನಾಡ್ತಾ ಇದ್ದಾರೆ. ಯಾರೇ ಮನೆಗೆ ಬಂದರೂ ಕೂಡ ಅವರಿಗೆ ಅನ್ನ ಹಾಕದೆ ಇರ್ತಾ ಇರಲಿಲ್ಲ ಚೆನ್ನಮ್ಮ. ಯಾರೇ ಬಂದರೂ ಕೂಡ ಬನ್ನಿ ಊಟ ಮಾಡಿ ಅಂತ, ಊಟ ಮಾಡ್ಕೊಂಡು ಹೋಗಿ ಅಂತಾನೆ ಹೇಳ್ತಾ ಇದ್ರು. ಬಹಳ ಸರಳತೆ, ದೈವ ಭಕ್ತೆ ಚೆನ್ನಮ್ಮ. ದೇವೇಗೌಡರಿಗೆ ಬೆನ್ನೆಲುಬಾಗಿದ್ರು. ಕುಟುಂಬದ ಹೊರೆ ಬೀಳದಂತೆ ಸಂಸಾರವನ್ನ ನಡೆಸಿದಂತಹ ದಿಟ್ಟ ಮಹಿಳೆ. ಎಂದಿಗೂ ಸಂಸಾರದ ಹೊರೆ ತಟ್ಟದ ಹಾಗೆ ಜವಾಬ್ದಾರಿಯನ್ನ ನಿಭಾಯಿಸಿ ಅವರ ರಾಜಕೀಯ ಯಶಸ್ಸಿಗೆ ನೆರಳಾಗಿ ನಿಂತವರು ಚೆನ್ನಮ್ಮ. ಪತಿ ಪ್ರಧಾನಿಯಾದರೂ ಎಂದಿಗೂ ರಾಜಕೀಯದಲ್ಲಿ ಅವರು ಮೂಗು ತೂರಿಸ್ತಾ ಇರಲಿಲ್ವಂತೆ. ಸದಾ ತೆರೆ ಮರೆಯಲ್ಲಿಯೇ ಇದ್ದು ಇಡೀ ಕುಟುಂಬವನ್ನ ಅಮ್ಮನಾಗಿ, ಅಜ್ಜಿಯಾಗಿ ಯಾವತ್ತೂ ಕೂಡ ಸಲಹಿದಂಥವರು. ದೇವೇಗೌಡರಿಗೆ ಈಗ ಪತ್ನಿ ವಿಯೋಗ. ಬಹಳಷ್ಟು ಸಂಗತಿಯನ್ನ ದೇವೇಗೌಡರು ಹೇಳಿದ್ದಾರೆ. ಅದರಲ್ಲೂ ವೀಕೆಂಡ್ ವಿತ್ ರಮೇಶ್ ಕಾರ್ಯಕ್ರಮದಲ್ಲಿ 2001ರಲ್ಲಿ ಚೆನ್ನಮ್ಮ ಅವರಿಗೆ ಅವರ ಮೇಲೆ ಆಸಿಡ್ ದಾಳಿ ಆದಂತಹ ಸಂದರ್ಭವನ್ನು ಕೂಡ ನೆನಪಿಸಿಕೊಂಡಿದ್ರು. ರೇವಣ್ಣ ಅವರಿಗೆ ಆಸಿಡ್ ದಾಳಿ ಮಾಡಬೇಕು ಅಂತಲೇ ತಮ್ಮನ ಮಗ ನಿರ್ಧರಿಸಿ ಬಂದಿದ್ದ. ಆದರೆ ದಾಳಿ ಆಗಿದ್ದು ಮಾತ್ರ ಚೆನ್ನಮ್ಮ ಮೇಲೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.